ನಮಸ್ಕಾರ ರೈತ ಮಿತ್ರ, ಶುಭೋದಯ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಕೃಷಿಕ ಕೇಶವ್. ನಾನು ಮಂಡ್ಯ ಹತ್ರ ಒಂದು ಜಾಗಕ್ಕೆ ಬಂದಿದ್ದೇನೆ. ಇಲ್ಲಿ ಒಬ್ಬರು ಇಡೀ ಅವ್ರ ತೋಟದಲ್ಲಿ ಒಂದಷ್ಟು ಇಂಡಿಯನ್ ಗ್ಲಿಡ್ಸಿಡಿಯಾ ಬೆಳೆದಿದ್ದಾರೆ. ಏನು ಹೇಳಿ, ಇಂಡಿಯನ್ ಗ್ಲಿಡ್ಸಿಡಿಯಾ ನಿಮ್ಮೆಲ್ಲರಿಗೂ ಗೊತ್ತಿದೆ ಅನ್ಸುತ್ತೆ. ಓಕೆ, ಗ್ಲಿಡ್ಸಿಡಿಯಾ ಗಿಡ ಆ್ಯಕ್ಚುಲಿ ನಮ್ಮ ದೇಶದಲ್ಲ. ಇದು ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ, ನಂಗಂತೂ ಗೊತ್ತಿಲ್ಲ. ಓಕೆ, ಗ್ಲಿಡ್ಸಿಡಿಯಾ ಗಿಡ ನಾವೇನು ಗೊಬ್ಬರದ ಗಿಡ ಅಂತ ಬೆಳಿತೀವಲ್ಲ, ಅದು ಆ್ಯಕ್ಚುಲಿ ನಮ್ಮ ದೇಶದಲ್ಲ. ನಮ್ಮ ದೇಶದೊಂದು ಇಂಡಿಯನ್ ಗ್ಲಿಡ್ಸಿಡಿಯಾ ಹೆಂಗಿದೆ ಅಂತ ನಿಮಗೆ ಪರಿಚಯ ಮಾಡಿಸ್ತೀನಿ. ಇದು ನೋಡಿದ್ಮೇಲೆ ನಿಮ್ಗೆ ಅನ್ಸುತ್ತೆ, ಅಯ್ಯೋ ನನ್ನ ತೋಟದಲ್ಲಿ ಇತ್ತಲ್ಲ ಈ ಕಳೆ ಗಿಡ ಅಂತ. ಬನ್ನಿ ಅದೇನು ಅಂತ ನೋಡೋಣ. ನೋಡಿ, ಇದೇ ಆ ಗಿಡ. ಈ ಥರ ನಿಮ್ಮ ತೋಟದಲ್ಲಿ ಇರುತ್ತೆ. ಇದೊಂದು ಕಳೆ ಗಿಡ ಅಂತ ಕಿತ್ತಾಕ್ಬಿಡ್ತೀವಿ. ಸೊ ಇದು ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಅಂತ ನಿಮಗೆ ಗುರ್ತಿಸ್ಕೊಳೋದಕ್ಕೆ 3 ಥರ ನೀವು ಟೆಸ್ಟ್ ಮಾಡ್ಬೋದು. ಒಂದು ನೋಡಿ, ಈ ಎಲೆಗಳು ಈ ಥರ ಮುಂದೆ ಚಾಚಿರುತ್ತೆ, ಮತ್ತು ಹಿಂದೆಗಡೆ ನೀವು ಮುಟ್ಟು ನೋಡಿದ್ರೆ ನೋಡಿ ನಿಮಗೆ ಈ ಥರ ಟೆಕ್ಸ್ಚರ್ ಇರುತ್ತೆ. ಇದು ಒಂದು. ಎರಡನೇದು ನೋಡಿ, ಈ ಕಾಯಿಗಳು ಏನಿರುತ್ತಲ್ಲ, ಇರಿ ಒಂದು ಕಾಯಿನ ಸುಲಿಯೋಣ ಸರ್. ಒಂದು ಕಾಯಿ ಸುಲಿರ ನೋಡಿ. ಈ ಕಾಯಿನ ನೀವು ಹಿಂಗೆ ಬಿಚ್ಚಿದ್ರೆ ಅದ್ರೊಳಗಡೆ ನೋಡಿ ಕಾಳುಗಳಿರುತ್ತೆ. ಈ ಕಾಳುಗಳ ಆಕಾರನ ನೀವು ನೋಡ್ಬೋದು. ನೋಡಿ ಇಲ್ಲಿ ಈ ಕಾಳುಗಳ ಆಕಾರ ನೋಡಿ, ನಿಮ್ಗೊಂದು ಚಿಕ್ಕ ಕಿಡ್ನಿ ಥರ ಕಾಣ್ತಾ ಇದೆ, ಕರೆಕ್ಟ್ ಅಲ್ಲ? ಸೊ ಇದು ದ್ವಿದಳ ಧಾನ್ಯ. ಇದು 2 ಆಗುತ್ತೆ. ಸೊ ಇದು ಇನ್ನೊಂದು 2ನೇ ರೀಸನ್ನು. ಓಕೆ, ಇದು ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಅಂತ. ಇನ್ನೊಂದು ಮುಖ್ಯವಾದ ಮೇಯ್ನ್ ರೀಸನ್ ಏನು ಗೊತ್ತಾ? ಇದರಲ್ಲಿ ರೈಸೋಬಿಯಂ ಕಣಗಳು ಇದೆ. ಇದರ ಬೇರಿನಲ್ಲಿ ರೈಸೋಬಿಯಂ ಕಣಗಳು ಇದೆ. ಬನ್ನಿ ಇಲ್ಲೊಂದು ಯಾವ್ದಾರ ಗಿಡನ ಕೀಳೋಣ, ಇಲ್ಲ ಇದನ್ನೇ ಕೀಳೋಣ ಸರ್. ಇದನ್ನ ತೆಗೀರಿ ಸರ್, ಜಸ್ಟ್ ನಿಮಗೆ ತೋರ್ಸೋಕ್ಕೆ ಅಂತ. ನೋಡಿ, ಗೊತ್ತಿಲ್ಲ ನಿಮ್ಗೆ ಕಾಣ್ತಾ ಇದೆ ಅನ್ಕೊತೀನಿ. ನೋಡಿ ಹೇಗಿದೆ ರೈಸೋಬಿಯಂ ಕಣಗಳು ಇದ್ರ ಬೇರಲ್ಲಿ. ಇಲ್ಲ ಇನ್ನೊಂದು ಗಿಡ ಕೀಳಿ ಸರ್. ನೋಡಿ ಇಲ್ಲಿ ಇನ್ನೊಂದು ಕಿತ್ತಿದ್ದೀವಿ, ಇದರಲ್ಲಿ ನಿಮ್ಗೆ ನೀಟಾಗಿ ಕಾಣುತ್ತೆ. ನೋಡಿ ಕಾಣ್ತಿದ್ಯಾ ರೈಸೋಬಿಯಂ ಕಣಗಳು? ನೋಡಿ ಇಲ್ಲಿದೆ. ಕ್ಯಾಮ್ರಾದಲ್ಲಿ ಅಷ್ಟು ನೀಟಾಗಿ ಕಾಣ್ತಾ ಇಲ್ಲ. ನೋಡಿ ಈ ಥರ ಒಂದಷ್ಟು ಸಣ್ಣ ಗಂಟುಗಳು ಇರಬೇಕು ಬೇರಿನಲ್ಲಿ. ಸೊ ಇದು ಇನ್ನೂ ಒಂದು ಮುಖ್ಯ ಉದ್ದೇಶ, ನಿಮ್ಮಲ್ಲಿ ರೈಸೋಬಿಯಂ ಕಣಗಳಿದೆ ಅಂತ. ನೋಡಿದ್ರಲ್ಲ, ಸೊ ಯಾವ ಥರ ಇದೆ ಇದು ಅಂತ. ಇದಕ್ಕಿಂತ ಇನ್ನೂ ಒಂದು ಎಲ್ಲ ನಮ್ಮ ತೋಟದಲ್ಲಿ ಇರುತ್ತೆ. ಆ ಗಿಡನ ತುಂಬ ಸುಂದರವಾಗಿರುತ್ತೆ. ಅದು ಯಾವುದು ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಇದೇ ಆ ಕಳೆ ಗಿಡ. ನೋಡಿ ಎಷ್ಟು ಆಕರ್ಷಕವಾದ ಹೂವು ಇದೆ. ಈ ಹೂವಕ್ಕಂತೂ ಜೇನುಹುಳಗಳಂತೂ ನಿಮ್ಮ ತೋಟಕ್ಕೆ ಹುಡಿಕೊಂಬರ್ತವೆ. ಪ್ಲಸ್ ಇದು ನಿಮ್ಗೆ ಗೊತ್ತಿರುತ್ತೆ, ಟಚ್ ಮೀ ನಾಟ್ ಗಿಡ ಅಂತ ಇಂಗ್ಲೀಷಲ್ಲಿ ಕರೀತಾರೆ, ಕನ್ನಡದಲ್ಲಿ ಮುಟ್ಟಿದ್ರೆ ಮುನಿ ಅಂತಾರೆ. ನೋಡಿ, ಮುಟ್ಟಿದ ತಕ್ಷಣ ಅದಂಗೆ ಆಗುತ್ತೆ. ಇದರಲ್ಲಿ ಒಂದಷ್ಟು ಮುಳ್ಳು ಇರುತ್ತೆ. ಒಂದು ಸ್ವಲ್ಪ ಏನೋ ನೀವು ಒಂಚೂರು ಗಂಬೂಟ್ಸ್ ಯೂಸ್ ಮಾಡಿದ್ರೆ ಇದೇನೂ ಆಗೋಲ್ಲ. ಇದರಲ್ಲೂ ಕೂಡ ನಾವೇನು ನೋಡಿದ್ವಲ್ಲ ಇಂಡಿಯನ್ ಗ್ಲಿಡ್ಸಿಡಿಯಾ, ಅದರಲ್ಲಿ ಇರೋ ಒಂದಕ್ಕಿಂತ ಇನ್ನೂ ಹೆಚ್ಚಿನ ಗುಣಗಳು ಇದರಲ್ಲೂ ಇದೆ. ಒಂದು, ಇದು ಜೇನುಹುಳನ ಅಟ್ರ್ಯಾಕ್ಟ್ ಮಾಡುತ್ತೆ, ಮತ್ತು ಇದು ತುಂಬಾ ಸ್ಪ್ರೆಡ್ಡಾಗಿ ಈ ಥರ ಹಡ್ಕೊಳುತ್ತೆ ನಿಮ್ಮ ತೋಟ ಎಲ್ಲ. ಇದು ನೋಡಿ, ನಿಮಗೆ ಬೇಕಾದ್ರೆ ಇಲ್ಲೊಂಚೂರು ನಾನು ಮಣ್ಣು ತೆಗೆದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಎಷ್ಟು ಇದು ಇವತ್ತು ಬಿದ್ದಿರೋ ಅಂಥ ಒಂದಷ್ಟು ಏನು ಹೇಳ್ತಾರೆ, ಈ ಹಿಮಾನ ಹಿಡಿದಿಟ್ಕೊಂಡು ಭೂಮಿನ ಎಷ್ಟು ಫಲವತ್ತತೆ ಆಗಿ ಮಾಡಿದೆ. ಪ್ಲಸ್ ಭೂಮಿಯಲ್ಲಿ ಎಷ್ಟು ಅಂದರೆ ಏನು ಹೇಳ್ತಾರೆ, ಮಾಯಿಶ್ಚರ್ನ ಹಿಡಿದಿಟ್ಕೊಂಡಿದೆ ಅಂತ ನಾನು ನಿಮಗೆ ಲೈವಾಗಿ ತೋರಿಸ್ತೀನಿ ಇವಾಗ. ಮತ್ತು ಇನ್ನೊಂದು ಈ ಗಿಡದ ಒಂದು ಒಳ್ಳೆ ಗುಣ ಏನಂದರೆ, ನೋಡಿ ಇದು ಇಷ್ಟು ದಟ್ಟವಾಗಿ ಬೆಳ್ಕೊಳುತ್ತೆ. ಇದ್ರೊಳಗಡೆ ಯಾವುದೇ ರೀತಿ ಅಂತ ಹುಳ ಹಪ್ಟೆಗಳು ಹೋಗಲ್ಲ. ಯಾಕೆಂದರೆ ಇದರಲ್ಲಿ ಒಂದಷ್ಟು ಮುಳ್ಳುಗಳಿದೆ. ನೋಡ್ಬೋದು ನೀವು, ನೋಡಿ ಹೆಂಗಿದೆ ಅಂತ. ಮತ್ತು ನೋಡೋಣ ಬನ್ನಿ ಇಲ್ಲಿ ಹೆಂಗಿದೆ ಫಲವತ್ತತೆ, ಹೆಂಗೆ ಕಾಪಾಡ್ಕೊಂಡಿದೆ ಅಂತ. ಸರ್ ಒಂಚೂರು ಮಣ್ಣು ತೊಗೊಳ್ಳಿ ಸರ್, ಅಲ್ಲಿನ ಜಾಗದ್ದು ಚೂರು ನಿಧಾನ ಕೈ ಹಾಕಿ. ನೋಡಿ ಇದ್ರದ್ದು ಎಲ್ಲ ಎಲೆಗಳು ಬಿದ್ದು ಒಣಗಿ ನೋಡಿ ಅದೊಂದು ಗೊಬ್ಬರ ಆಗುತ್ತೆ. ಒಂಚೂರು ಮಣ್ಣು ಕಿತ್ಕೊಳ್ಳಿ ಸರ್. ಒಂಥರ ಪರಿಮಳ ಬರ್ತಿದೆ. ನೋಡಿ ಮಣ್ಣು ನೋಡಿ ಹೆಂಗಿದೆ, ಫುಲ್ ಇನ್ನೂ ತೇವ. ನೋಡಿ ಮಾಯಿಶ್ಚರ್ ಹೆಂಗಿದೆ ಮಣ್ಣಲ್ಲಿ. ನೋಡಿ ಇನ್ನು ಮಾಯಿಶ್ಚರ್ ಏನು ಸಕ್ಕತ್ತಾಗಿ ಹಿಡಿದಿಟ್ಟಿದೆ. ಪ್ಲಸ್ ಈ ಗಿಡ ಆಯುರ್ವೇದಿಕಲ್ಲಿ ಒಳ್ಳೆ ಔಷಧಿ ಗುಣಗಳು ಇರೋ ಅಂಥ ಈ ಗಿಡ ಇದು. ಈ ಗಿಡದನ್ನ ತುಂಬಾ ಆಯುರ್ವೇದಿಕ್ ಔಷಧಿಗಳಿಗೂ ಬಳಸ್ತಾರೆ. ನೋಡಿ ಎಷ್ಟು ಸೂಪರ್ ಆಗಿದೆ. ನಿಮಗೆ ನಾನು ಹೇಳೋಕ್ಕಾಗ್ತಿಲ್ಲ. ಒಂಥರ ಈ ಗಿಡ ನಿಂಗೆ ನಾವು ಆ ಕಡೆ ಈ ಕಡೆ ಸರಿದ್ರೆ ಒಂಥರ ಒಂದು ಸುಗಂಧ ಬೀರ್ತಾ ಇದೆ. ಈಗ ಬನ್ನಿ ಇದ್ರ ಬುಡಾನು ಕಿತ್ಬಿಟ್ಟು ಇದರಲ್ಲಿ ಹೇಗಿದೆ ರೈಸೋಬಿಯಂ ಕಣ ಅಂತ ನಿಮಗೆ ತೋರಿಸ್ತೀನಿ. ಅಡಿ ಒಂದು ಮುಳ್ಳು ಚುತ್ತವೆ ಸರ್, ಒಂಚೂರು ಕೀಳಿ ಸರ್, ಮುಳ್ಳಿದೆ, ಸ್ವಲ್ಪ ನಿಧಾನಕ್ಕೆ. ತೇರಿಕ
ವಾವ್, ನೋಡಿ ರೈತ ಮಿತ್ರ ಎಷ್ಟು ರೈಜೋಬಿಯಂ ಕಣಗಳಿದೆ ಅಂತ. ಆ್ಯಕ್ಚುಲಿ ಕ್ಯಾಮ್ರಾ ಮೋಸ ಮಾಡ್ತಿದೆ, ನೀಟಾಗಿ ತೋರ್ಸೋಕ್ಕಾಗ್ತಿಲ್ಲ. ನಂಗೆ ಗೊತ್ತಿಲ್ಲ ನಿಮ್ಗೆ ನೀಟಾಗಿ ಕಾಣ್ತಿದ್ಯೋ ಇಲ್ವೋ ಅಂತ. ನೋಡಿ ಎಷ್ಟಿದೆ ರೈಜೋಬಿಯಂ ಕಣಗಳು ನೋಡಿ, ಸಣ್ಣ ಸಣ್ಣ ಬಾಲ್ ಥರ ಕಾಣ್ತಾ ಇದೆಯಾ? ಸೊ ಇದೇ ರೈಜೋಬಿಯಂ ಗಂಟುಗಳು ನೋಡಿ. ಇವ್ರ ತೋಟದಲ್ಲಿ ಎಷ್ಟು ನೋಡಿ ಕಾಸು ಕೊಡದಿರದಾಗ ಎಷ್ಟು ರೈಜೋಬಿಯಂ ಗಿಡಗಳು ಬೆಳೆದಿದೆ ನೋಡಿ. ಈ ಥರ ನೀವು ಕೂಡ ನಿಮ್ಮ ತೋಟದಲ್ಲಿ ಬೆಳೆಸ್ಕೊಬೋದು. ಅಕ್ಕಪಕ್ಕದವ್ರಿಗೆಲ್ಲ ಹೆದರಬೇಡಿ ಖಂಡಿತ. ಓಕೆ, ಹೇಳೋನು ಹೇಳ್ತಾರೆ, ದಯವಿಟ್ಟು ತಲೆ ಕೆಡಿಸ್ಕೊಬೇಡಿ. ನಮಗೇನು ಸರಿ ಅನಿಸುತ್ತೆ ಅದನ್ನೇ ನಾವು ಮಾಡಬೇಕು. ನೋಡಿ ತುಂಬ ಜನಕ್ಕೆ ಅನಿಸುತ್ತೆ ಇದೇನಿದೆ ಗುರು, ಇದೇನು ತೋಟ ಇದೆ, ಒಳ್ಳೆ ಡಬ್ಬಾ ಥರ ಇದೆ, ಏನಿಲ್ಲ ಅಂತ. ಇಲ್ಲಿರೋ ಮಣ್ಣಿನ ಮಾಯ್ಶ್ಚರ್ ನಾನು ನಿಮಗೆ ತೋರಿಸಿದ್ದೀನಿ. ಇಲ್ಲಿ ನೀವು ಯಾವುದೇ ಗಿಡ ಹಾಕಿ ಸೂಪರಾಗಿ ಬರುತ್ತೆ. ಅದಕ್ಕೆ ಫಸ್ಟು ಮನೆ ಕಟ್ಟೋಕ್ಕೆ ಹೆಂಗೆ ಫೌಂಡೇಶನ್ ತುಂಬ ಮುಖ್ಯ, ನೀವು ತೋಟ ಮಾಡೋದಕ್ಕೆ ನಿಮ್ಮ ಭೂಮಿಯಲ್ಲಿರೋ ಅಂಥ ಮಾಯ್ಶ್ಚರ್ ತುಂಬಾ ಮುಖ್ಯ. ದಯವಿಟ್ಟು ಫಸ್ಟು ಅದ್ರ ಕಡೆ ಗಮನ ವಹಿಸಿ. ಅದು ಬಿಟ್ಬಿಟ್ಟು ಒಂದಷ್ಟು ಕೆಮಿಕಲ್ ಹಾಕೋದು, NPK ಹಾಕೋದು, ಇವುಗಳ ಬಗ್ಗೆ ಗಮನ ಒರೆಸ್ಬೇಡಿ ನೀವು. ನೋಡಿ ನೀವು ಇಲ್ಲಿ ನೋಡ್ಬೋದು, ಒಂದಷ್ಟು ಅಡಿಕೆ ಗಿಡ ಇದೆ, ಒಂದಷ್ಟು ತೆಂಗಿನ ಗಿಡ ಇದೆ. ಇದಕ್ಕೆ ಒಂಚೂರು ಕೂಡ ಗೊಬ್ಬರ ಹಾಕಿಲ್ಲ, ಒಂಚೂರು ಕೂಡ ಯಾವುದೇ ರೀತಿಯಾದಂಥ ಕೃತಕವಾಗಿ ಅದು ಬೆಳೆಯೋದಕ್ಕೆ ಯಾವುದೇ ರೀತಿಯಾದ ಪೌಷ್ಟಿಕಾಂಶ ಕೊಟ್ಟಿಲ್ಲ. ಪ್ರತಿಯೊಂದು ಬರೀ ಮಾಯ್ಶ್ಚರಿಂದ ಬೆಳೀತಾ ಇರೋದು. ಈ ತೋಟದ ಮಾಲೀಕರು ಇದೊಂದು ಪ್ರಯೋಗ ಅಂತ ಮಾಡಿದ್ದಾರೆ. ಸೊ ನಿಜವಲ್ಲ ಹ್ಯಾಟ್ಸ್ ಆಫ್. ಪ್ರತಿಯೊಬ್ಬರೂ ಇದೇ ಥರ ನ್ಯಾಚುರಲ್ ಫಾರ್ಮಿಂಗ್ ಬಂದ ಮೇಲೆ ಸರ್ ಇದೆಲ್ಲ ಖಂಡಿತ ಇದ್ದೇ ಇರುತ್ತೆ. ಅಕ್ಕಪಕ್ಕದವ್ರಿಗೆ ದಯವಿಟ್ಟು ತಲೆ ಕೆಡಿಸ್ಕೊಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಸಸ್ಪೆನ್ಸ್ ಏನು ಗೊತ್ತಾ, ಆ್ಯಕ್ಚುಲಿ ಈ ತೋಟ ಬಂದು ಕೃಷಿ ಬದುಕು ವಿನೋದ್ ಅವ್ರ ತೋಟ ಇದು. ಇನ್ನು ಈಗ ರೆಡಿ ಮಾಡ್ತಾ ಇದ್ದಾರೆ, ಆಲ್ಮೋಸ್ಟ್ ಒಂದಷ್ಟು ತೆಂಗು ಎಲ್ಲ ಹಾಕಿದ್ದಾರೆ. ಈ ತೋಟದ್ದು ಇನ್ನೊಂದು 6-7 ತಿಂಗಳಲ್ಲಿ ಫುಲ್ ಕಂಟೆಂಟ್ ಮಾಡ್ತೀನಿ ಇದೇ ಚಾನಲಲ್ಲಿ. ದಯವಿಟ್ಟು ಸ್ಟೇ ಟ್ಯೂನ್ ಆಗಿ. ಮತ್ತು ಯಾರು ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕಿಂದ ಹೃದಯಪೂರ್ವಕ ವಂದನೆಗಳು. ನಾನು ನಿಮ್ಮ ಕೃಷಿಕ ಕೇಶವ್. ಧನ್ಯವಾದಗಳು. ಶುಭ ದಿನ. ಜೀವಿಗಳು ಮತ್ತೆ ಎರೆಹುಳು, ಗಿರೆಹುಳು, ಮಣ್ಣುಳು ಓಕೆ, ಇಲ್ಲಿ ರಂಧ್ರ ಮಾಡಿದ್ದಾವೆ. ಓ ಇವಾಗ ಇದು ಸರ್ಸಿದ್ರಿ ನೀವು? ರಂಧ್ರ ಇದಾವೆ. ಹುಳಗಳು ಹೋಯ್ತು ನೋಡಿ, ಗೆದ್ಲೆಲ್ಲ ಇಲ್ಲ. ಹೌದು. ಓಕೆ, ಇಷ್ಟು ನೀರು ಹಾಕೋಣ. ಹೌದು. ಜೊಯ್ ಹೋಯ್ತಾ ಸರ್? ಕುಡ್ಕೊಂಬಿಡ್ತಲ್ಲ ಸರ್ ಜೊಯಿಂಕ್ ಅಂತ. ಈ ರಂಧ್ರದಲ್ಲಿ ಹೋಗ್ತೈತೆ ಸರ್. ಹೌದು.